ನಮಸ್ಕಾರ ಪ್ರೀತಿಯ ವೀಕ್ಷಕರೇ. ಭಾರತದ ಇತಿಹಾಸವನ್ನು ತಿರುಗಿ ನೋಡಿದರೆ ಬಲದಿಂದ ಆಡಿದ ಹಲವಾರು ರಾಜರುಗಳ ಹೆಸರುಗಳು ಕಾಲದೊಂದಿಗೆ ಮರೆಯಾಗಿವೆ. ಆದರೆ ಬುದ್ಧಿಯಿಂದ ಆಡಿದ ಕೆಲವು ವ್ಯಕ್ತಿಗಳ ಹೆಸರುಗಳು ಶಾಶ್ವತವಾಗಿ ಉಳಿದುಕೊಂಡಿವೆ. ಅಂತಹವರಲ್ಲಿ ಅತ್ಯಂತ ಮಹಾನ್ ವ್ಯಕ್ತಿ ಚಾಣಕ್ಯ. ಅವನನ್ನು ಕೌಟಿಲ್ಯ ಎಂದು ಕರೆಯುತ್ತಾರೆ. ಅವನ ನೀತಿ, ಅವನ ಬುದ್ಧಿ, ಅವನ ತಂತ್ರ ಇವುಗಳ ಮೂಲಕ ಚಂದ್ರಗುಪ್ತನನ್ನು ಸಾಮ್ರಾಟನನ್ನಾಗಿ ಮಾಡಿದನು. ಚಾಣಕ್ಯನು ಹೇಳಿದ ಮಾತುಗಳಲ್ಲೇ ಒಂದು ಮಹಾನ್ ತತ್ವ ಅಡಗಿದೆ. ಶತ್ರುವನ್ನು ಯುದ್ಧ ಮಾಡದೆ ಸೋಲಿಸುವುದು ನಿಜವಾದ ಜಯ. ಇಂದು ನಾವು ಚಾಣಕ್ಯನ ಅದ್ಭುತ ನೀತಿ ಮಾತುಗಳನ್ನು ಆಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಪ್ರತಿಯೊಂದು ಮಾತು ಕೇವಲ ರಾಜಕೀಯಕ್ಕೂ ಅಲ್ಲ, ನಮ್ಮ ದೈನಂದಿನ ಜೀವನಕ್ಕೂ ಅನ್ವಯಿಸುತ್ತದೆ. ಮಾತು 1. ಶತ್ರುವಿನ ದೌರ್ಬಲ್ಯ ತಿಳಿದುಕೊಂಡು ಅದನ್ನೇ ಅವನ ವಿರುದ್ಧ ಉಪಯೋಗಿಸು. ಯುದ್ಧ ಮಾಡಲು ಮೊದಲು ಶತ್ರುವಿನ ಬಲವನ್ನು ಅರಿತುಕೊಳ್ಳಬೇಕು. ಆದರೆ ಅವನ ಬಲಕ್ಕಿಂತ ಮುಖ್ಯವಾದದ್ದು ಅವನ ದೌರ್ಬಲ್ಯ. ಚಾಣಕ್ಯ ಹೇಳುತ್ತಾನೆ, ಯಾರ ದೌರ್ಬಲ್ಯವನ್ನು ಕಂಡುಕೊಳ್ಳುತ್ತೇವೋ ಆ ದೌರ್ಬಲ್ಯವೇ ಅವನ ನಾಶಕ್ಕೆ ಕಾರಣವಾಗುತ್ತದೆ. ಉದಾಹರಣೆಗೆ, ಅಲೆಕ್ಸಾಂಡರ್ ಭಾರತದೊಳಗೆ ಬಂದು ಅನೇಕ ರಾಜ್ಯಗಳ ಮೇಲೆ ದಾಳಿ ಮಾಡಿದಾಗ ಕೆಲವರು ಅವನ ಬಲವನ್ನು ಎದುರಿಸಲಿಲ್ಲ. ಆದರೆ ಅವನ ದೌರ್ಬಲ್ಯ, ಅಹಂಕಾರ ಅದನ್ನೇ ಉಪಯೋಗಿಸಿ ಕೆಲವರು ಅವನನ್ನು ಮೋಸಗೊಳಿಸಿದರು. ಜೀವನ ಪಾಠ. ನಮ್ಮ ಜೀವನದಲ್ಲೂ ಶತ್ರು ಯಾರಾದರೂ ಇದ್ದರೆ ಅವನನ್ನು ಸ್ನೇಹಿತನಾಗಲಿ, ಉದ್ಯೋಗದಲ್ಲಿ ಸ್ಪರ್ಧಿಯಾಗಲಿ, ವ್ಯಾಪಾರದಲ್ಲಿ ಎದುರಾಳಿಯಾಗಲಿ ಅವರ ದೌರ್ಬಲ್ಯವನ್ನು ತಿಳಿದುಕೊಂಡರೆ ನಾವೇನು ಕತ್ತಿ ಹಿಡಿಯಬೇಕಿಲ್ಲ, ಬುದ್ಧಿಯೇ ಶಸ್ತ್ರವಾಗುತ್ತದೆ. ಮಾತು 2. ಕೋಪದಿಂದ ಮಾಡಿದ ಯುದ್ಧ ನಾಶಕ್ಕೆ ಕಾರಣ, ಶಾಂತಿಯಿಂದ ಮಾಡಿದ ತಂತ್ರ ಜಯಕ್ಕೆ ಕಾರಣ. ಕೋಪದಲ್ಲಿ ತೆಗೆದ ನಿರ್ಧಾರಗಳು ಜೀವನವನ್ನು ಹಾಳು ಮಾಡುತ್ತವೆ. ರಾಜ್ಯಪಾಲನಾಗಲಿ, ಮನೆತನದ ಹಿರಿಯರಾಗಲಿ, ವ್ಯವಹಾರ ನಡೆಸುವವನಾಗಲಿ ಎಲ್ಲರಿಗೂ ಶಾಂತಿ ಮುಖ್ಯ. ಚಾಣಕ್ಯ ಹೇಳುತ್ತಾನೆ, ಶಾಂತ ಚಿತ್ತದಿಂದ ತಂತ್ರ ರೂಪಿಸಿದವನು ಜಯಿಸುವನು, ಕೋಪದಿಂದ ಹೋರಾಡಿದವನು ನಾಶವಾಗುವನು. ಪಾಠ. ನಾವು ನಮ್ಮ ಕೋಪವನ್ನು ಶಮನಗೊಳಿಸಿದರೆ ಪ್ರತಿಯೊಂದು ಸಮಸ್ಯೆಗೂ ಬುದ್ಧಿಯಿಂದ ಪರಿಹಾರ ಕಂಡುಕೊಳ್ಳಬಹುದು. ಮಾತು 3. ಶತ್ರುವಿಗೆ ನೇರವಾಗಿ ವಿರೋಧ ತೋರಬೇಡ, ಅವನ ಮನಸ್ಸಿನಲ್ಲಿ ಸಂಶಯ ಮೂಡಿಸು. ಶತ್ರುವನ್ನು ಎದುರಿಸಲು ನೇರ ಹೋರಾಟ ಬೇಕಿಲ್ಲ, ಅವನ ಮನಸ್ಸಿನಲ್ಲಿ ಸಂಶಯವನ್ನು ಬೀಜದಂತೆ ಬಿತ್ತಿದರೆ ಸಾಕು. ಸಂಶಯವಿದ್ದಾಗ, ಆತ್ಮವಿಶ್ವಾಸ ಕುಸಿದಾಗ ಶತ್ರುವೇ ತಾನೇ ನಾಶವಾಗುತ್ತಾನೆ. ಪಾಠ. ಯಾವ ವ್ಯಕ್ತಿ ನಮ್ಮ ವಿರುದ್ಧ ಹೋರಾಡುತ್ತಿದ್ದಾನೋ ಅವನಲ್ಲಿ ಸ್ವಲ್ಪ ಸಂಶಯ ಹುಟ್ಟಿಸಿದರೆ ಅವನು ತನ್ನ ಬಲವನ್ನು ಕಳೆದುಕೊಳ್ಳುತ್ತಾನೆ. ಇದು ಚಾಣಕ್ಯನ ಸೂತ್ರ. ಮಾತು 4. ಶತ್ರುವಿನ ಸ್ನೇಹಿತನಾಗು, ಆತನೇ ನಿನ್ನ ಶಸ್ತ್ರ. ಚಾಣಕ್ಯನು ಹೇಳುತ್ತಾನೆ, ಶತ್ರುವಿನ ಹತ್ತಿರವಿದ್ದವನು ನಿನ್ನ ಹತ್ತಿರ ಬಂದರೆ ನೀನು ಕತ್ತಿ ಹಿಡಿಯಬೇಕಿಲ್ಲ, ಅವನ ಹತ್ತಿರವೇ ಅವನನ್ನು ನಾಶ ಮಾಡುತ್ತಾನೆ. ಇತಿಹಾಸದಲ್ಲಿ ಕಾಣುತ್ತೇವೆ, ಅನೇಕ ಸಾಮ್ರಾಜ್ಯಗಳು ಒಳಗಿನ ದ್ರೋಹದಿಂದ ಕುಸಿದಿವೆ. ಅವರ ಬಲವಾದ ಕೋಟೆಗಳನ್ನು, ಬಲಿಷ್ಠ ಸೈನ್ಯವನ್ನು ಗೆದ್ದದ್ದು ಅವರೇ ಒಳಗಿನವರಾಗಿದ್ದರು. ಮಾತು 5. ಶತ್ರುವಿನ ಮನಸ್ಸನ್ನು ಗೆಲ್ಲುವವನು ಶ್ರೇಷ್ಠ. ಯುದ್ಧದಲ್ಲಿ ಗೆದ್ದವನಿಗಿಂತ ಮನಸ್ಸು ಗೆದ್ದವನೇ ದೊಡ್ಡವನು. ಮನಸ್ಸನ್ನು ಗೆದ್ದರೆ ಶತ್ರು ಶಸ್ತ್ರ ಹಿಡಿಯಬೇಕೆಂದುಕೊಳ್ಳುವುದೇ ಇಲ್ಲ. ಜೀವನ ಪಾಠ. ಸ್ನೇಹ, ಭರವಸೆ, ಮಾತಿನ ಮಧುರತೆ ಇವುಗಳ ಮೂಲಕ ನಾವು ದೊಡ್ಡದಾದ ವಿರೋಧಿಯನ್ನು ನಮ್ಮ ಪರ ಮಾಡಿಕೊಳ್ಳಬಹುದು. ಮಾತು 6. ಮದ್ಯ, ಸ್ತ್ರೀ, ಲಾಲಸೆ ಶತ್ರುವಿನ ನಾಶಕ್ಕೆ ಕಾರಣ. ಚಾಣಕ್ಯ ಹೇಳುತ್ತಾನೆ, ಶತ್ರುವಿಗೆ ಲಾಲಸೆ ತೋರಿಸು, ಅವನು ಸ್ವತಃ ಕುಸಿಯುತ್ತಾನೆ. ಅನೇಕ ರಾಜ್ಯಾಧಿಪತಿಗಳು ಭೋಗಾಸಕ್ತಿಯಿಂದ ತಮ್ಮ ರಾಜ್ಯವನ್ನು ಕಳೆದುಕೊಂಡಿದ್ದಾರೆ. ಮದ್ಯ, ಸ್ತ್ರೀ, ಲಾಲಸೆ ಇವುಗಳ ವ್ಯಕ್ತಿಯನ್ನು ದುರ್ಬಲಗೊಳಿಸುತ್ತವೆ. ಪಾಠ. ನಾವು ಜೀವನದಲ್ಲಿ ಈ 3 ದೌರ್ಬಲ್ಯಗಳಿಗೆ ಒಳಗಾಗಬಾರದು. ಇಲ್ಲದಿದ್ದರೆ ನಮ್ಮ ಸ್ವಂತ ಶಕ್ತಿ ನಮ್ಮನ್ನೇ ಹಾಳು ಮಾಡುತ್ತದೆ. ಮಾತು 7. ಶತ್ರುವಿನ ಸೇವಕರನ್ನು ನಿನ್ನ ಪರವಾಗಿಸು,
ಯಾವ ಶತ್ರುವಿನ ಹತ್ತಿರದವರು ನಿನ್ನ ಪರವಾಗುತ್ತಾರೋ ಆ ಶತ್ರುವನ್ನು ಯುದ್ಧ ಮಾಡದೆ ಗೆಲ್ಲಬಹುದು. ಅವನ ರಹಸ್ಯಗಳನ್ನು ಅವನೇ ಹತ್ತಿರದವರು ಬಿಚ್ಚಿಡುತ್ತಾರೆ. ಪಾಠ: ನಮ್ಮ ಜೀವನದಲ್ಲೂ ಜನರನ್ನು ನಮ್ಮ ಪರವಾಗಿಸಿಕೊಳ್ಳುವುದು ದೊಡ್ಡ ಬುದ್ಧಿ. ಮಾತು 8. ಶತ್ರುವಿನ ಕೆಲಸವನ್ನು ಅವನ ಕೈಯಿಂದಲೇ ಮಾಡಿಸು. ಚಾಣಕ್ಯನು ಹೇಳುತ್ತಾನೆ, ಯಾರು ಶತ್ರುಗಳನ್ನು ಒಬ್ಬರ ವಿರುದ್ಧ ಒಬ್ಬರನ್ನು ನಿಲ್ಲಿಸುತ್ತಾನೋ ಅವನಿಗೆ ಹೋರಾಡಬೇಕಿಲ್ಲ. ಶತ್ರುಗಳ ನಡುವೆಯೇ ಕಲಹ ಹುಟ್ಟಿಸಿದರೆ ಅವರು ತಾವೇ ತಾವನ್ನು ನಾಶ ಮಾಡಿಕೊಳ್ಳುತ್ತಾರೆ. ಮಾತು 9. ಶತ್ರು ಬಲವಾದಾಗ ಹೋರಾಡಬೇಡ, ದುರ್ಬಲವಾದಾಗ ಹೊಡೆ. ಸಮಯವನ್ನು ಕಾಯುವುದು ಅತ್ಯಂತ ಮುಖ್ಯ. ಶತ್ರು ಬಲಶಾಲಿಯಾಗಿರುವಾಗ ದಾಳಿ ಮಾಡಿದರೆ ಸೋಲು ಖಚಿತ. ಆದರೆ ಅವನು ದುರ್ಬಲನಾದಾಗ ಹೊಡೆದರೆ ಜಯ ಸುಲಭ. ಮಾತು 10. ಶತ್ರುವಿಗೆ ಸಣ್ಣ ಸೌಲಭ್ಯ ಕೊಟ್ಟು ಅವನ ಅಹಂಕಾರವನ್ನು ಹೆಚ್ಚಿಸು. ಅಹಂಕಾರವೇ ದೊಡ್ಡ ಶತ್ರು. ಯಾವ ವ್ಯಕ್ತಿಗೆ ಅಹಂಕಾರ ಬಂದಿತೋ ಅವನ ನಾಶ ಖಚಿತ. ಶತ್ರುವಿಗೆ ಚಿಕ್ಕ ಚಿಕ್ಕ ಜಯಗಳನ್ನು ಕೊಟ್ಟು ಅವನಲ್ಲಿ ಅಹಂಕಾರವನ್ನು ಹುಟ್ಟಿಸು. ಆ ಅಹಂಕಾರವೇ ಅವನ ಪತನಕ್ಕೆ ಕಾರಣವಾಗುತ್ತದೆ. ಮಾತು 11. ಶತ್ರುವಿನ ರಹಸ್ಯಗಳನ್ನು ತಿಳಿದು ಅದನ್ನೇ ಉಪಯೋಗಿಸು. ರಹಸ್ಯವೇ ಶಕ್ತಿಯ ಹೃದಯ. ಶತ್ರುವಿನ ರಹಸ್ಯ ಬಯಲಾಗಿದ್ದರೆ ಅವನು ಕುಸಿದು ಬಿಡುತ್ತಾನೆ. ಚಾಣಕ್ಯನು ಹೇಳುತ್ತಾನೆ, ಯಾರ ರಹಸ್ಯವನ್ನು ತಿಳಿದಿದ್ದೇವೆ ಅವರ ಮೇಲೆ ಜಯ ಸಾಧಿಸಿದ್ದೇವೆ. ಮಾತು 12. ಹೋರಾಟವಿಲ್ಲದೆ ಗೆಲ್ಲುವ ತಂತ್ರವೇ ನಿಜವಾದ ಬುದ್ಧಿಯ ಫಲ. ಚಾಣಕ್ಯನ ಅತ್ಯಂತ ಮಹಾನ್ ಮಾತು. ಯುದ್ಧವಿಲ್ಲದೆ ಗೆಲ್ಲುವುದು, ರಕ್ತಸಿಕ್ತವಿಲ್ಲದೆ ಜಯ ಸಾಧಿಸುವುದು, ಬುದ್ಧಿಯಿಂದ ಶತ್ರುವನ್ನು ನಾಶ ಮಾಡುವುದು ಅದೇ ನಿಜವಾದ ಜ್ಞಾನಿಯ ಗುಣ. ಅವನು ನಂದವಂಶವನ್ನು ಕೇವಲ ತಂತ್ರದಿಂದ ಪತನಗೊಳಿಸಿದ. ಕತ್ತಿಯನ್ನು ಹಿಡಿಯದೆ ಬುದ್ಧಿಯನ್ನು ಬಳಸಿದ. ಇದೀಗ ನಾವು ಕೇಳಿದ ಮಾತುಗಳು ಕೇವಲ ರಾಜಕೀಯಕ್ಕಷ್ಟೇ ಅಲ್ಲ, ನಮ್ಮ ಪ್ರತಿದಿನದ ಜೀವನಕ್ಕೂ ಅನ್ವಯಿಸುತ್ತದೆ. ಶತ್ರು ಎಂದರೆ ಕೇವಲ ಹೊರಗಿನವರು ಅಲ್ಲ. ಕೆಲವೊಮ್ಮೆ ನಮ್ಮ ಅಹಂಕಾರ, ಕೆಲವೊಮ್ಮೆ ನಮ್ಮ ಕೋಪ, ಕೆಲವೊಮ್ಮೆ ನಮ್ಮ ಲಾಲಸೆ, ಇವುಗಳೇ ನಮ್ಮ ಶತ್ರುಗಳು. ಅದಕ್ಕಾಗಿ ಚಾಣಕ್ಯನ ನೀತಿ ನಮಗೆ ಹೇಳುವುದು, ಮೊದಲು ನಮ್ಮೊಳಗಿನ ಶತ್ರುಗಳನ್ನು ಗೆಲ್ಲಬೇಕು, ನಂತರ ಹೊರಗಿನ ಶತ್ರುಗಳು ತಾವೇ ಕುಸಿಯುತ್ತಾರೆ. ಶತ್ರುವನ್ನು ಕತ್ತಿಯಿಂದಲ್ಲ ಬುದ್ಧಿಯಿಂದ ಗೆಲ್ಲುವುದು, ಅದೇ ನಿಜವಾದ ಜಯ. ಈ ಮಾತುಗಳನ್ನು ಜೀವನದಲ್ಲಿ ಅನುಸರಿಸಿದರೆ ನಾವು ಎಲ್ಲಿ ಹೋದರೂ ಸೋಲುವುದೇ ಇಲ್ಲ. ಧನ್ಯವಾದಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ.